ಸರ್, ಈಗ ಎಕ್ಸಿಟ್ ಪೋಲ್ ಬಂದಿದೆ, ನೀವು ಕೂಡ ರಾತ್ರಿ ಎಲ್ಲ ಕುತೂಹಲಕಾರಿಯಾಗಿ ನೋಡಿದಿರಿ. ಸೊ ಈ ಎಕ್ಸಿಟ್ ಪೋಲ್ ಬಗ್ಗೆ ನೀವೇನು ಹೇಳ್ತೀರಿ ಸರ್? ನಾನು ನಿನ್ನೆನೂ ಕೂಡ ಹೇಳಿದ್ದೇನೆ, ಈ ಎಕ್ಸಿಟ್ ಪೋಲ್ಸ್ನ ನಂಬಲಿಕ್ಕೆ ಸಾಧ್ಯ ಇಲ್ಲ. ವಿಶೇಷವಾಗಿ ಕರ್ನಾಟಕದ ಉದಾಹರಣೆ ತೆಗೆದುಕೊಳ್ಳಿ. ಇಲ್ಲಿ ಕನಿಷ್ಠ ಪಕ್ಷ ಅತ್ಯಂತ ಕಡಿಮೆ ಅಂದರೆ ನಾವು 14 ಸೀಟನ್ನು ಗೆಲ್ತೀವಿ. ಯಾಕಂದ್ರೆ ಗ್ರೌಂಡ್ ರಿಯಾಲಿಟೀಸ್ ನಮ್ಗೆ ಗೊತ್ತಿದೆ. ಅಲ್ಲಿ ನೆಲದಲ್ಲಿ ವಾಸ್ತವ ಪರಿಸ್ಥಿತಿಯಲ್ಲಿ ಏನಿದೆ ಅದೆಲ್ಲನೂ ಕೂಡ ನಾವು ಅರ್ಥಕೊಂಡಿದ್ದೀವಿ. ನಮ್ಮ ಗ್ಯಾರಂಟೀಸು, ವಿಶೇಷವಾಗಿ ಹೆಣ್ಮಕ್ಳು ಎಲ್ಲಿವರೆಗೆ ನಾವು ವಿಶ್ವಾಸವನ್ನು ಹೊಂದಿದ್ದೀವಿ ಅಂದರೆ ಇವನ್ನ ಉಡುಪಿ ಮಂಗಳೂರಲ್ಲಿ ಕೂಡ ನಾವು ಜಯನ ಸಾಧಿಸ್ಬೋದು. ಬೆಂಗಳೂರಲ್ಲಿ 3 ಸೀಟ್ನಲ್ಲಿ ಕನಿಷ್ಠ ಪಕ್ಷ ನಾವು 2 ಒಂದಂತರೂ ನಮ್ಮ ರೂರಲ್ಲೂ ಗೆಲ್ತೀವಿ. ಅದನ್ನು ಬಿಟ್ಟು ನಾವು ಇನ್ನೂ ಉಳಿದ 2 ಸೀಟ್ನಲ್ಲಿ 1 ಸೀಟನ್ನು ನಾವು ನಿಶ್ಚಿತವಾಗಿ ಗೆಲ್ತೀವಿ ಅನ್ನೋದು ವಿಶ್ವಾಸ ನಮಗಿದೆ. ಹೀಗಾಗಿ ಈ 3, 5, 7, 8 ಇದು ಯಾವುದೂ ಕೂಡ ನಂಬಲಿಕ್ಕೆ ಸಾಧ್ಯ ಇಲ್ಲ. ಈಗ ಡಾಕ್ಟರ್ ಪರಮೇಶ್ವರ್ ಅವರು ಗೃಹ ಸಚಿವರು, ಅವರು ತಮ್ಮದೇ ಆದಂಥ ಒಂದು ಇನ್ಫಾರ್ಮೇಷನ್ ಅವ್ರಿಗೂ ಕೂಡ ಇದೆ, ಅವರು ಕೂಡ ತಿಳ್ಕೊಂಡಿದ್ದಾರೆ ಎಲ್ಲ ಕಡೆ. ಹೀಗಾಗಿ ನಾವು ಕನಿಷ್ಠ ಪಕ್ಷ 14 ಸೀಟ್ಗಳನ್ನು ಇಲ್ಲಿ ಗೆಲ್ತೀವಿ, 14ರಿಂದ 20ರವರೆಗೆ. ಹೀಗಾಗಿ ಇಲ್ಲಿನೇ ಈ ಎಕ್ಸಿಟ್ ಪೋಲು ಇದೆಲ್ಲವೂ ಸತ್ಯ ಅಲ್ಲ ಅಂಥೇಳಿ ನಾವು ಭಾವಿಸ್ತೇವೆ. ನಾವು ಭಾವಿಸೋದಲ್ಲ, ನಾವು ತಿಳ್ಕೊಂಡಿದ್ದೇವೆ ಅದನ್ನು. ಅದೇ ರೀತಿ ನಮ್ಮ AICC ಅಧ್ಯಕ್ಷರು ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಅವರೊಂದು ನಿನ್ನೆ ಸಭೆಯನ್ನು ಮಾಡಿ ಎಲ್ಲ ಅಲೈಸ್ ಏನಿದ್ದಾರೆ ಇಂಡಿಯಾ ಅಲಯನ್ಸ್ ಜೊತೆ ಮಾತಾಡಿ ಒಂದು ಅಂದಾಜನ್ನು ಅವರು ಕೂಡ ಮಾಡಿದ್ದಾರೆ, ಎಷ್ಟು ಸೀಟ್ಗಳು ನಾವು ಗೆಲ್ತೀವಿ ಅಂಥೇಳಿ. 295 ಸೀಟು ಅಂತೇಳಿ ಅವರೆಲ್ಲ ಲೆಕ್ಕಾಚಾರ ಹಾಕಿದ್ದಾರೆ. ಮತ್ತು ನಾನು ಕೂಡ ಇವತ್ತಿನ ದಿವಸ ಅರ್ಥ ಮಾಡಿಕೊಂಡಾಗ ಉತ್ತರ ಪ್ರದೇಶದಲ್ಲಿ ಕನಿಷ್ಠ ಪಕ್ಷ 20 ಸೀಟ್ಗಳು ಕಳ್ಕೊತಾರೆ BJP ಅವರು, ಮಹಾರಾಷ್ಟ್ರದಲ್ಲಿ 15-20 ಸೀಟ್ ಕಳ್ಕೊತಾರೆ, ಕರ್ನಾಟಕದಲ್ಲಿ ಒಂದು ಕಡಿಮೆ ಕೊಂಡ್ರೆ 13 ಸೀಟನ್ನು, ಹೊಸಲ ಒಂದಿದ್ದೀವಿ 14 ಅಂದರೆ ಒಂದು 13 ಸೀಟನ್ನು ಕಳ್ಕೊತಾರೆ, ಮಿನಿಮಮ್ 13ರಿಂದ 15 ಸೀಟ್ ಇಲ್ಲಿ ಕಳ್ಕೊತಾರೆ. ರಾಜಸ್ಥಾನದಲ್ಲಿ 10 ಸೀಟ್ ಕಳ್ಕೊತಾರೆ, ಆಮೇಲೆ ಇವತ್ತು ಹರಿಯಾಣದಲ್ಲಿ ಕಳ್ಕೊತಾರೆ. ಇದೆಲ್ಲ ನೋಡಿದ್ರೆ ಲೆಕ್ಕಾಚಾರ ಹಾಕಿದ್ರೆ 70-80 ಸೀಟ್ ಇಲ್ಲಿ ಆಗ್ತದೆ. ಸೊ 300 ಸೀಟ್ 303ರಲ್ಲಿ ಅವ್ನು ತೆಗೆದುಬಿಟ್ರೆ 230, 245 ಅವ್ರು ಬರ್ತಾರೆ. ಹೀಗಾಗಿ ವಾಸ್ತವ ಪರಿಸ್ಥಿತಿ ಗ್ರೌಂಡ್ ರಿಯಾಲಿಟಿ ಇದ್ದಾಗ, ಮತ್ತು ಮೋದಿ ಅಲ್ಲೇ ಈ ಸಲ ಇರಲಿಲ್ಲ. 2019ರಲ್ಲಿ ಆ ಪುಲ್ವಾಮಾ ದಾಳಿಯಾಗಿ ತದನಂತರ ಬಾಲಾಕೋಟ್ ಇದು ಆಗಿ ಜನರಲ್ಲಿ ರಾಷ್ಟ್ರೀಯ ಭಾವನೆ ಬಂದಾಗ ದೇಶ ಪ್ರಥಮ ಅಂಥೇಳಿ ಇವತ್ತು ಮೋದಿಯವ್ರಿಗೆ ಸೆಂಟ್ರಲ್ ಗೌರ್ಮೆಂಟ್ ಇದಕ್ಕೆ ನಾವು ಸ್ಟ್ರೆಂಗ್ತನ್ ಮಾಡಬೇಕು ಅಂಥೇಳಿ ಆ ಸಂದರ್ಭದಲ್ಲಿ ಯುದ್ಧದ ಸಮಯದಲ್ಲಿ ಯಾರೇ ಆದರೂ ಕೂಡ ಮಾಡ್ತಾರೆ. ಆ ವಿಚಾರದಲ್ಲಿ ಇವತ್ತು ಜನ ಇವತ್ತು ಮತ ಕೊಟ್ಟರು. ಆಗ 303. ಈಗ ಅಂಥದ್ದು ಯಾವುದೂ ಇಲ್ಲಲ್ಲ. ಅಮ್ಮ ಅದನ್ನು ಹೇಳಿದ್ದೀನಿ, RSSನವ್ರು ಎಲ್ಲಿನೂ ಕೂಡ ಭಾಗವಹಿಸಿಲ್ಲ. ಅವರೇ ಇವತ್ತೊಂದು ದಿವಸ ಇಂಟ್ರೆಸ್ಟ್ ತೊಗೊಂಡಿಲ್ಲ, ಇವತ್ತೊಂದು ದಿವಸ ಇಡೀ ದೇಶದಲ್ಲಿ. ಆಮೇಲೆ ವಿದೇಶದಲ್ಲಿ ನೋಡಿರ್ತಾರೆ, ಪ್ರತಿ ಸಲ ಚೌಚೂರು ನೋಡ್ತಿದ್ದೀರಿ, ಅಮೇರಿಕಾ, UK, ಸಿಂಗಾಪುರ್, ದುಬೈ ಎಲ್ಲ ಕಡೆ ಇವತ್ತು ಸಹ ಮೋದಿಯವ್ರ ಬಗ್ಗೆ ಪ್ರಚಾರಗಳಾಗ್ತಿತ್ತು. ಎಲ್ಲರಾಗಿದ್ದಾವೆ ಯಾವ ದೇಶದಲ್ಲಿ ಸರ? ಡೌನಲ್ಲಿ ಆಗೇ ಇಲ್ಲ. NRIs ಯಾರು ಕೂಡ ಮಾಡಿಲ್ಲ. ಆಮೇಲೆ ಈ ಎಲ್ಲ ಇನ್ಸಿಡೆಂಟ್ಸ್ ಇವತ್ತು ಅವರು ಒಂದು ಸೋಷಿಯಲ್ ಮೀಡಿಯಾನು ಕೂಡ ಮೊದಲು ನಮ್ಮನ್ನು ಟೀಕೆ ಮಾಡ್ತಾರೆ. ಸೋಷಿಯಲ್ ಮೀಡಿಯಾದಾಗ ನೋಡಿದರೆ ಗೊತ್ತಲ್ಲ, ಮೋದಿ ಅವ್ರನ್ನ ಟ್ರೋಲ್ ಮಾಡ್ತಾಯಿದ್ರು. ಅದು ಎಲೆಕ್ಟ್ರಲ್ ಬಾಂಡ್ಸ್ ಇರ್ಬೋದು, ಮತ್ತೊಂದು ಇರ್ಬೋದು, ಎಲ್ಲ ವಿಚಾರಗಳಲ್ಲಿ ಮೋದಿ ಅವ್ರನ್ನ ಟ್ರೋಲ್ ಮಾಡ್ತಾಯಿದ್ರು. ರಿವರ್ಸ್ ಆಗಿತ್ತು ಎಲ್ಲನೂ ಕೂಡ. ಹೀಗಾಗಿ ನಾವು ಭಾವಿಸ್ತೀವಿ ಇದು ಎಲ್ಲೋ ಒಂದು ಕಡೆ ಗ್ರೌಂಡ್ ರಿಯಾಲಿಟಿನ ಲೆಕ್ಕಕ್ಕೆ ಈ ಎಕ್ಸಿಟ್ ಪೋಲ್ಸ್ ತೆಗೆದುಕೊಂಡಿಲ್ಲ. 4ನೇ ತಾರೀಕಿಗೆ ನಾಳೆ ಬಿಟ್ಟು ನಾಡಿದ್ದು ನಿಜವಾದಂಥ ರಿಸಲ್ಟ್ಸ್ ಬರ್ತದೆ, ಬಂದಮೇಲೆ ನೋಡೋಣಂತೆ. ಎಲ್ಲ ಎಕ್ಸಿಟ್ ಪೋಲ್ಗಳು ಅದೇ ರೀತಿ ನೀವು ಹೇಳೋ ಪ್ರಕಾರ ಆಗಿರೋ 2-3 ವ್ಯತ್ಯಾಸನಾದರೂ ಇರಬೇಕಿತ್ತು. ಎಲ್ಲ ಎಕ್ಸಿಟ್ ಪೋಲು ಅದು ಒಂದೇ ರಿಸಲ್ಟ್ ಹೇಳ್ತಾರೆ. ನೋಡಿ ಜನರ ಎಕ್ಸಿಟ್ ಪೋಲ್ ನೋಡೋಣಲ್ಲ, ನಾವು ಜನರ ಪೋಲ್ ನೋಡೋಣಂತಲ್ಲ. ನೀವು ಎಕ್ಸಿಟ್ ಪೋಲ್ ನಾವು ಜನರ ಪೋಲ್ ಬಗ್ಗೆ ಮಾತಾಡ್ತೀವಿ. ಜನರ ಪೋಲ್ ವಿಚಾರ ನೋಡೋಣಂತೆ. ಜನರದೇ ಪೋಲ್ ಮೇಲೆ ಇವರು ಲೆಕ್ಕಾಚಾರ ಹಾಕೋದಾರೆ, ಇವರು ಸ್ಯಾಂಪಲ್ ಸೈಜ್ ಮೇಲೆ. ಅವು ಫುಲ್ ಸ್ಯಾಂಪಲ್ಸ್ ಇರ್ತದಲ್ಲ, 100% ಸ್ಯಾಂಪಲ್ಸ್ ಮೇಲೆ ಏನಾಗಿದೆ ನೋಡೋಣಂತೆ.